ಹಂಪಿ ಉತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಆದರೆ ಈ ಬಾರಿ ವೀಕ್ಷಕರಿಗೆ, ನೋಡುಗರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಂಪಿಯನ್ನು ವೀಕ್ಷಣೆ ಮಾಡೋದಕ್ಕೆ. ಹಂಪಿಯ BY ಸ್ಕೈಗೆ ಇವತ್ತು ಶಾಸಕರಾಗಿರುವಂಥ HR ಗವಿಯಪ್ಪ ಅವರು ಚಾಲನೆ ಕೊಟ್ಟರು. ಹೆಲಿಕಾಪ್ಟರ್ ಮೂಲಕ ನೀವು ಹಂಪಿಯನ್ನು ವೀಕ್ಷಣೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ತಲಾ ಒಬ್ಬರಿಗೆ 3,900 ರೂಪಾಯಿ ಇರುತ್ತೆ ಪ್ರಯಾಣ ಮಾಡೋದಕ್ಕೆ. ಅಂದರೆ ಆ ಹಂಪಿ ಯಾವ ರೀತಿಯಾಗಿರುತ್ತೆ, ಉತ್ಸವ ಹೇಗಿರುತ್ತೆ ಅನ್ನೋದನ್ನು ವಿಮಾನದ ಮುಖಾಂತರ ನೀವು ನೋಡಬಹುದು. ಲೋಹದ ಹಕ್ಕಿಯಲ್ಲಿ ಕೂತು ಹಂಪಿಯ ಸ್ಮಾರಕ ವೀಕ್ಷಣೆ ಮಾಡಬಹುದು. ಸೊ ಹಂಗಾಗಿ ಹೆಲಿಕಾಪ್ಟರ್ ಮುಖಾಂತರ ಹಂಪಿಯ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಅದಕ್ಕೆ ರೇಟ್ ಕೂಡ ಫಿಕ್ಸ್ ಮಾಡಿದ 3,900 ರೂಪಾಯಿ. ಸೊ ಇದಕ್ಕೆ ಇವತ್ತು ಶಾಸಕ HR ಗವಿಯಪ್ಪ ಚಾಲನೆ ಕೊಟ್ಟು, ಇದು ಈ ಬಾರಿಯ ಹಂಪಿಯ ಉತ್ಸವಕ್ಕೆ ಒಂದು ಆ್ಯಡ್ ಆಗಿದೆ. ಅಂದರೆ ಚಾಲನೆ, ಹಂಪಿಯ ಉತ್ಸವ ಹೇಗಿರುತ್ತೆ ಅನ್ನೋದನ್ನು ಹೆಲಿಕಾಪ್ಟರ್ ಮುಖಾಂತರ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬಟ್ ರೇಟ್ ಈ ರೀತಿಯಾಗಿ ಫಿಕ್ಸ್ ಮಾಡಿದ್ದಾರೆ, ಹತ್ತತ್ರ 4,000 ರೂಪಾಯಿ. ಮೂರು ದಿನಗಳ ಕಾಲ ಹಂಪಿ ಉತ್ಸವ ನಡೀತಾ ಇದೆ. ಸೊ ಅಲ್ಲಿ ಯಾವ ರೀತಿಯಾಗಿ ಉತ್ಸವ ನಡೀತಾ ಇದೆ, ಯಾರೆಲ್ಲ ಭಾಗಿ ಆಗ್ತಿದ್ದಾರೆ, ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಚಿಟ್ಚಾಟ್ ನಡೆಸಿದ್ದಾರೆ. ಅಂದರೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹಂಪಿ ಉತ್ಸವ 2025 ನಾವಿವತ್ತು ಹಂಪಿ ಉತ್ಸವದ ಕಾರ್ಯಕ್ರಮದಲ್ಲಿದ್ದೀವಿ. ಪ್ರತಿದಿನ ಕೂಡ ಜೀಕರಣ ನ್ಯೂಸಿಂದ ಲೈವ್ ಪ್ರಸಾರವನ್ನು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನೋಡ್ಬೋದು ಹಂಪಿ BY ಸ್ಕೈ ಅಂದರೆ ಲೋಹದ ಹಕ್ಕಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಅವಕಾಶವನ್ನು ಜಿಲ್ಲಾಡಳಿತ ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾನು ತೋರಿಸ್ತಾ ಹೋಗ್ತೀನಿ. ಚಿಪ್ಸನ್ ಏವಿಯೇಷನ್ ಅಂತಕ್ಕಂಥ 2 ಹೆಲಿಕಾಪ್ಟರ್ಗಳು ಕೂಡ ಇವತ್ತು ನಿಂತಿರ್ತಕ್ಕಂಥದ್ದು. ಈ 2 ಹೆಲಿಕಾಪ್ಟರ್ಗಳು ಕೂಡ ಏನು ಸಾರ್ವಜನಿಕರಿಗೆ ಬರ್ತಕ್ಕಂಥ, ಅಂದರೆ ಹಂಪಿ BY ಸ್ಕೈಯಲ್ಲಿ ಯಾರು ಪ್ರಯಾಣ ಮಾಡಬೇಕು, ಅದರಲ್ಲಿ ಕೂತು ಪ್ರಯಾಣ ಮಾಡಬೇಕು ಅನ್ನೋರಿಗೆ ಇದೊಂದು ಮುಕ್ತ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಕೂಡ ಜಿಲ್ಲಾಡಳಿತ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ವಯಸ್ಕರಿಗೆ ಇಲ್ಲಿ ಗಮನಿಸಬೇಕಾಗುತ್ತೆ, ವಯಸ್ಕರಿಗೆ 4,000 ರೂಪಾಯಿಗಳನ್ನು ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಾರಿಗೆ ಹೆಲಿಕಾಪ್ಟರಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ, ಅದನ್ನು ಆಸೆ ಇರೋರು ಇಲ್ಲಿ ಬಂದು ತಮ್ಮ ಆಸೆಯನ್ನು ನೆರವೇರಿಸ್ಕೊಳ್ಬೋದು ಅನ್ನುವಂಥದ್ದು ಕೂಡ ಜಿಲ್ಲಾಡಳಿತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ನೋಡ್ಬೋದು, ಆ ಭಾಗದಲ್ಲಿ ಒಂದು ಹೆಲಿಕಾಪ್ಟರ್ ಇದೆ, ಈ ಭಾಗದಲ್ಲಿ ಒಂದು ಹೆಲಿಕಾಪ್ಟರ್ ಇದೆ. ಅಂದರೆ 2 ಹೆಲಿಕಾಪ್ಟರ್ಗಳನ್ನು ಈಗ ಜಿಲ್ಲಾಡಳಿತ ಏನು ಬರ್ತಕ್ಕಂಥ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಹಂಪಿ ಉತ್ಸವದಲ್ಲಿ ಈ ಲೋಹದ ಹಕ್ಕಿಗಳಲ್ಲಿ ಕೂತು ಪ್ರಯಾಣಿಸ್ತಕ್ಕಂಥ ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಂಡಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.